ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ 2 ದಿವಸದ ಬ್ಲಾಗನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಸಂಡೇ ಮತ್ತು ಮಂಡೇದು. ಸಂಡೇ ಬಂದುಬಿಟ್ಟು ನಾವು ಹೊರಗಡೆ ಹೋಗಿದ್ವಿ, ಮತ್ತು ಮಂಡೇ ನಾವು ಇಲ್ಲಿ ಆಂಟಿ ಮನೆಗೆ ಹೋಗಿದ್ವಿ. ಸೊ ಆ 2 ದಿವಸದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಕ್ಲಿಪ್ಪಿಂಗ್ ಬಂದು ಪ್ಯಾಲೇಸ್ ಗ್ರೌಂಡ್ದು. ಸಂಡೇ ಬೆಳಗ್ಗೆ 8:30 ನಾವು ಪ್ಯಾಲೇಸ್ ಗ್ರೌಂಡಿಗೆ ರೀಚ್ ಆಗಿದ್ದು. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ, 9:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಅಲ್ಲಿದ್ದು ಲೈಟಿಂಗ್ಸ್ ಡೆಕೋರೇಷನ್ ಅಂತ ತುಂಬಾ ಚೆನ್ನಾಗಿತ್ತು. ಸುಮಾರು ಜನ ಅಲ್ಲಿ ನಿಂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ತೊಗೋತಾ ಇದ್ರು. ಸೊ ನಾವು ಕೂಡ ಕೆಲವೊಂದು ಫೋಟೋ ಮತ್ತು ವಿಡಿಯೋಸ್ ಎಲ್ಲ ತೊಗೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಸೌತ್ ಇಂಡಿಯನ್ ಸ್ಟೈಲ್ ಬ್ರೇಕ್ಫಾಸ್ಟ್ ಇತ್ತು. ಇಡ್ಲಿ, ವಡಾ, ಪೊಂಗಲ್ ಆ ಥರದ್ದು ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಪ್ಯಾಲೇಸ್ ಗ್ರೌಂಡಲ್ಲಿ ತೆಗೆದಿರುವಂಥ ಎಲ್ಲ ವೀಡಿಯೋಸ್ ಎಲ್ಲ ಕೂಡ ಡಿಲೀಟ್ ಆಗಿದೆ. ಕೆಲವೊಂದು ವೀಡಿಯೋಸ್ ಮಾತ್ರ ಉಳಿದಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಅವೆಲ್ಲ ವೀಡಿಯೋಸ್ ಎಲ್ಲ ಹೇಗೆ ಡಿಲೀಟ್ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ಆದರೆ ವಿಶು ಮತ್ತು ಶ್ರಾವಣಿ ಅಂತೂ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಎಂಜಾಯ್ ಮಾಡಿದ್ರು. ಸೊ ಅದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಕಡಲೆಬೇಳೆ ಪಾಯಸ ಅಲ್ಲ ಆಂಟಿ? ಕಡಲೆಬೇಳೆ ಪಾಯಸ. ಇದು ಬದ್ನಿಕಾಯಿ ಗೊಜ್ಜಲ್ಲ. ಯಾವ್ದು ಹಾಕಿಲ್ಲ ಮಾಡಿಲ್ಲ, ಹಂಗಾಗಿ ಎಲ್ಲಿ ಇವ್ರು ಹಾಕ್ಬಿಟ್ಟಾರೆ, ಎಲ್ಲಿ ಟೋಪಿ ಹಾಕೋಬಿಟ್ಟಾರಲ್ಲ ಅಂತೇಳಿ ಆಯರ್ ಮಾಡಿದ್ದ ಮೊನ್ನೆ ಮಾಡಿದ್ದು. ಟೋಪಿಗೆ ಸುಮಾರು ಆಗ್ತಾ ಇದೆ ಅಲ್ಲ ರೆಕಾರ್ಡಿಂಗ್. ನಾವು ಮಾತಾಡೋದಾಗ್ತಾ ಇತ್ತಾ? ಎಲ್ಲ ಹಾಕ್ಬಿಡ ಬಿಡು. ಇಲ್ಲ ಅಡಿಗೆ ಹಳೇದು ಕಲಿ ಎಲ್ಲ ಇಲ್ಲ, ಅದೇ ಅದೇ ಕಲ್ಲದಲ್ಲ ಇದು ಕಲ್ಲಿಂದಲ್ಲ, ಕಲ್ಲು ಕಲ್ಲಿಂದು. ಅದು ನೋಡಿ ತಗೋಬೇಕು. ಈ ಥರ ಕಲ್ಲು ಎಷ್ಟು ಚೆನ್ನಾಗಿದೆ. ಆಯ್ತು ಈಗ ನೋಡೋದು ಪೂಜೆ ಎಷ್ಟಾಯ್ತು ಅಂದರೆ 40 ಅಂದರೆ ಅದಕ್ಕೂ ಈಗ 35 ಏಜ್ ಆಯ್ತು ಅದಕ್ಕೀಗ. ಬರ್ತಾ ಇದ್ದಾವ ಕರೆಕ್ಟಾಗಿ? ಬರ್ತಾ ಇದೆ ಮಾಡ್ತಲ್ಲ ಅವಳು. ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಮೈದಾ ಹಿಟ್ಟು ಅಂಟಿದು ಇನ್ನು ಗೋಧಿ ಇಲ್ಲ, ಮೈದಾ ಜಾಸ್ತಿ ಹಾಕಲ್ಲ. ಚಿರೋಟಿ ರವೆ ನಲ್ಲಿ ಇದು ಗೋಧಿ ಹಿಟ್ಟು. ರವೆ ಅದೇ ಚಿರೋಟಿ ಸಣ್ಣದು ಬರುತ್ತಲ್ಲ, ಸಣ್ಣ ಬರುತ್ತೆ ಅದು. ಅದನ್ನ ಮತ್ತೆ ಗೋಧಿ ಹಿಟ್ಟು. ಈ ಗೋಧಿ ಹಿಟ್ಟು ಸ್ವಲ್ಪ ಮಾಡ್ಬೇಕಾ? ಇಲ್ಲ, ನಿಮ್ಮ ಮಕ್ಕಳು ತಿನ್ಸು. ಈ ಸತಿ ನೀವು ಅಲ್ಲೇ ಇದ್ದಿದ್ರೆ ದಿನ ಒಂದೊಂದು ಕಲಿತಾ ಇದ್ದೆ. ನೀವು ಹತ್ರ ನಾನು ಮಸಾಲಾ ಐಟಮ್ಸ್ ಎಲ್ಲ ನಿಮ್ದು. ನಮ್ದು ಇಷ್ಟ. ನೀವು ಧನಿಯಾ ಪೌಡರ್ ಎಲ್ಲ ನೀವು ಮನೆಯಲ್ಲೇ ಮಾಡ್ತೀರಲ್ಲ, ಮಸಾಲ ಎಲ್ಲ, ಖಾರ ಮಸಾಲ ಎಲ್ಲ, ಧನಿಯಾ ಇದು ಎಲ್ಲ. ಆದ್ರೆ ನಿಮ್ಗೆ ಚೆನ್ನಾಗಿ ಬರಲ್ಲ ಬಿಡು. ನಮ್ದು ನಿಮ್ದೇ ಚೆನ್ನಾಗಿ. ನಮ್ದು ಮಸಾಲ ಬೇರೆ, ನಿಮ್ದು ಮಸಾಲ ಬೇರೆ ಆಗುತ್ತೆ. ಇದು ಬರೀ ಧನಿಯಾ ಅಷ್ಟೇ. ಇದು ಬರೀ ಧನಿಯಾ ತಂದು ಬಿಸಿ ಮಾಡಿ ಗಿರ್ನಿ ಕೊಡೋದು, ಸ್ವಲ್ಪ ಬಿಸಿ ಮಾಡೋದು. ಹಾಕೋದು ಸ್ವಲ್ಪ ಅಕ್ಕಿ ಹೊಡೆದ್ಬಿಟ್ಟು ಹಾಕ್ತೀವಿ. ಇದು ಬೇರೆ ಈ ಮಸಾಲೆ ಐಟಮ್ ಮಾಡ್ತೀವಲ್ಲ, ಅದಕ್ಕೆ ಮಾತ್ರ ಇದು ಹಾಕೋದು. ತರಕಾರಿ ಈ ನಮ್ಮ ಮನೆ ಹತ್ರ ಇದೆಲ್ಲ ನಾರ್ಮಲ್ ಮಷಿನ್, ಅದ್ರಲ್ಲಿ ಅದ್ರಲ್ಲಿ ಅದೇ ಅಲ್ಲೇ ಮಾಡಿಸೋದು ಎಲ್ಲ. ನಮ್ದು ಇಲ್ಲಿ ಮಿಕ್ಸ್ ಕರ ಇಲ್ಲ. ಯಾವ್ದು ಇಷ್ಟ ಆಯ್ತು ಪಿಲ್ಲು? ಚಲೋ ಅದ? ಗುಡ್ ಗುಡ್. ಸ್ವಲ್ಪ ಸಾರಿ ಜಿಗ್ಜಾಗ್ ಮಾಡೋದಿದೆ. ಸೊ ಈ ಮಷೀನಲ್ಲಿ ನಾರ್ಮಲ್ ಸ್ಟಿಚಿಂಗ್, ಜಿಗ್ಜಾಗ್ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ತುಂಬ ಆಪ್ಷನ್ಸ್ಗಳಿದ್ದಾವೆ. ಸೊ ನಾನು ಮಾತ್ರ ಜಿಗ್ಜಾಗ್ ಮತ್ತು ನಾರ್ಮಲ್ ಸ್ಟಿಚಿಂಗ್ ಮಾತ್ರ ಯೂಸ್ ಮಾಡ್ತೀನಿ. ಸ್ವಲ್ಪ ಒಂದು 5-6 ಸಾರಿ ಇದೆ ಜಿಗ್ಜಾಗ್ ಮಾಡೋದು. ಲಾಸ್ಟ್ ನಾನು ಸಾಲಿ ಕುಚ್ ಹಾಕಬೇಕಾದ್ರೆ ವಿಡಿಯೋ ಮಾಡಿದ್ದೆ, ಅಲ್ಲಿ ಅಮೇರಿಕಾದಲ್ಲಿ ಇರಬೇಕಾದ್ರೆ. ಸೊ ಅಲ್ಲಿದ್ದ ಯಾರೋ ಒಬ್ಬರು ನನಗೆ ಮೆಸೇಜ್ ಮಾಡಿದರು. ಸೊ US ಅಲ್ಲಿ ನೀವು ಈ ಮಷೀನನ್ನು ಯಾವ ರೀತಿ ಬೈ ಮಾಡಿದ್ರಿ, ಸೊ ಅದನ್ನು ನಮಗೆ ಹೇಳಿ ಅಂತ ಹೇಳಿದರು. ಸೊ ನನಗೆ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಆಗಲಿಲ್ಲ. ಸೊ ನಾವು US ಅಲ್ಲಿ ಈ ಮಷೀನನ್ನು ಪರ್ಚೇಸ್ ಮಾಡಿಲ್ಲ.
ಇದು ಈ ಮಷಿನನ್ನು ನಾನು ಇಂಡಿಯಾಯಿಂದನೇ ತೊಗೊಂಡೋಗಿದ್ದು. ಸೊ ಬರಬೇಕಾದ್ರೆ ಮತ್ತೆ ಇಂಡಿಯಾಯಿಂದನೇ ರಿಟರ್ನ್ ತೊಗೊಂಡು ಬಂದಿದ್ದೀವಿ. ಸೊ ನಾವು ಎಲ್ಲ ನಮ್ಮದು ಐಟಮ್ಸ್ ಎಲ್ಲ ಏನಿದೆ ಅದೆಲ್ಲ ಕೂಡ ನಾವು US ಶಿಫ್ಟ್ ಮಾಡಿದ್ವಿ. ಸೊ ಅದ್ರ ಜೊತೆ ಈ ಮಷಿನ್ ಕೂಡ ಶಿಫ್ಟ್ ಆಗಿತ್ತು ಅಷ್ಟೇ. ಸೊ ನಾವು ಅಲ್ಲಿ ಏನು ಪರ್ಚೇಸ್ ಮಾಡಿರಲಿಲ್ಲ ಮಷಿನ್ನ. ಸೊ ನಿಮಗೆ ಅಲ್ಲಿ US ಬೈ ಮಾಡಬೇಕಾದ್ರೆ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರೋ ಮಷಿನ್ಸ್ಗಳಿದ್ದಾವೆ. ಸೊ ನೀವು ನೋಡ್ಬೋದು. ಇವಾಗ ಜಸ್ಟ್ ಮೀಶೋಯಿಂದ ಒಂದು ಪಾರ್ಸೆಲ್ ಬಂದಿದೆ. ತುಂಬ ಐಟಮ್ಸ್ ಎಲ್ಲ ನಾನು ಆರ್ಡರ್ ಮಾಡಿದ್ದೆ. ಸೊ ಒಂದೊಂದಾಗಿ ಬರ್ತಾ ಇದೆ. ಸೊ ಯಾವಾಗಾದರೂ ಒಂದು ದಿವಸ ನಾನು ಫ್ರೀಯಾಗಿದ್ದಾಗ ತೋರಿಸ್ತೀನಿ ನಾನು ಏನೇನು ಆರ್ಡರ್ ಮಾಡಿದ್ದೀನಿ ಅಂತ. ಇವಾಗ ಜಸ್ಟ್ ಬಂತು ಇದು, ಅದಕ್ಕೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೂ ವಿಡಿಯೋ ಮಾಡ್ತಾ ಇದ್ದೆಲ್ಲ. ಸೊ ಲಂಚ್ ಬಾಕ್ಸ್ ಇದೆ. ಸೊ ಇಬ್ಬರು ಮಕ್ಕಳಿಗೆ ಲಂಚ್ ಬಾಕ್ಸ್ ಆರ್ಡರ್ ಮಾಡಿದ್ದೆ. ಈ ಥರ ಇದೆ. ನೋಡೋಣ ಒಳಗಡೆ ಓಪನ್ ಮಾಡಿ ಹೇಗಿದೆ ಅಂತ. ಒಂದೇ ಬಂದಿದೆ, ಇನ್ನೂ ಒಂದು ಬಂದಿಲ್ಲ. ಸೊ ಆ್ಯಕ್ಚುಲಿ ನಾವು 2 ಆರ್ಡರ್ ಮಾಡಿದ್ವಿ. ಸೊ ಒಂದೇ ಬಂದಿದೆ. ಸೈಜ್ ಮಾತ್ರ ತುಂಬ ದೊಡ್ಡದಾಗಿದೆ. ಈ ಥರ ಲಾಕ್ ಇದೆ. ಇನ್ನು ಲಿಕ್ವಿಡ್ ಹಾಕ್ಕೊಟ್ರೆ ಚಲೋದಿಲ್ಲ ಅಂತ ಹೇಳಿದ್ದಾರೆ. ರಿವ್ಯೂ ಎಲ್ಲ ನೋಡಿಬಿಟ್ಟೆ ನಾನು ಆರ್ಡರ್ ಮಾಡಿದ್ದು. ಸ್ಟೀಲ್ ಕಂಟೈನರ್ ಇದೆ ಒಳಗಡೆ, ಪ್ಲಾಸ್ಟಿಕ್ ಇಲ್ಲ. ಮೇಲ್ಗಡೆ ಮಾತ್ರ ಪ್ಲಾಸ್ಟಿಕ್ ಇದೆ, ಆಮೇಲೆ ಒಳಗಡೆ ಈ ಥರ ಸ್ಟೀಲ್ ಕಂಟೈನರ್ ಇದೆ. ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ನಾನು ಇದು ಹೇಗಿದೆ ಅಂತ. ಅದ್ರ ಜೊತೆ 2 ಪ್ಲಾಸ್ಟಿಕ್ ಸ್ಪೂನ್ ಕೊಟ್ಟಿದ್ದಾರೆ. ಸೊ ಇದ್ರ ಬದಲು ಸ್ಟೀಲ್ ಸ್ಪೂನ್ ಕೊಟ್ಟಿದ್ರೆ ತುಂಬಾ ಒಳ್ಳೆಯದಿತ್ತು. 4 ಕಂಪಾರ್ಟ್ಮೆಂಟ್ ಇದೆ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸ್ಟೀಲ್ ಇದೆಲ್ಲ, ಸೊ ಕ್ವಾಲಿಟಿ ಸೂಪರ್ ಆಗಿದೆ. ಸೊ ಮೇಲ್ಗಡೆ ಕ್ಯಾಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನೋಡೋಣ, ಯೂಸ್ ಮಾಡ್ತೀನಿ ನಾನು, ಮಾಡಿಬಿಟ್ಟು ಹೇಳ್ತೀನಿ ನಿಮ್ಗೆ ಹೇಗಿದೆ ಅಂತ. ಸ್ವಲ್ಪ ದೊಡ್ಡ ಸೈಜ್ ಇದೆ ಇದು, ಸ್ವಲ್ಪ ಚಿಕ್ಕದಿದ್ದರೆ ಚೆನ್ನಾಗಿರ್ತಾ ಇತ್ತು. ನೋಡೋಣ, ಇನ್ನೂ ಒಂದು ಆರ್ಡರ್ ಮಾಡಿದ್ದೀನಿ. ಸೊ ಅದು ಬಂದಾಗ ಅದು ಕೂಡ ತೋರಿಸ್ತೀನಿ. ಸೊ ಮಾಡಬೇಕಾದ್ರೆ ನಾನು ಎಲ್ಲ ಒಟ್ಟಿಗೆ ಒಂದೇ ಸತಿ ಆರ್ಡರ್ ಮಾಡಿದ್ದೆ. ಆದರೆ ಬರಬೇಕಾದ್ರೇ ಈ ಥರ ಒಂದೊಂದಾಗಿ ಬರ್ತಾ ಇದೆ. ಸೊ ಅದಕ್ಕೆ ಯಾವಾಗ ಎಲ್ಲ ಐಟಮ್ಸ್ ಎಲ್ಲ ಬರಲಿ ಒಂದು ಸರ್ತಿ, ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನೇನಿದೆ ಅಂತ. ಸೊ ಇವಾಗ ಜಸ್ಟ್ ನಾನು ವಿಡಿಯೋ ಮಾಡ್ತಾಯಿದ್ದೆ. ಸೊ ವಿಡಿಯೋ ಮಾಡೋಷ್ಟರಲ್ಲಿ ಇದು ಬಂತು, ಹಾಗೆ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ, ದೊಡ್ಡದಾಗಿದೆ ಅನ್ನೋದು ಬಿಟ್ಟರೆ ಬಾಕಿ ಏನೂ ಇದು ಇಲ್ಲ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೋಡೋಣ, ಯೂಸ್ ಮಾಡ್ತೀನಿ, ಮಾಡಿಬಿಟ್ಟು ಹೇಳ್ತೀನಿ.